ನಮಸ್ಕಾರ ಲೋಕಲ್ ಪೀಪಲ್. ಇವತ್ತು ನಾವಿದೀವಿ ವಿಕ್ಟರಿ ಸಿನಿಮಾಸ್ ಮುಂದೆ. ಇವನೇನಪ್ಪ ಪ್ರತಿ ಶುಕ್ರವಾರ ಬರೋನು ಇವತ್ತು ಗುರುವಾರ ಬಂದಿದ್ದಾನೆ ಅನ್ಕೊಂಡ್ರ? ಹೌದು, ನಮ್ ಗಾಂಧಿನಗರದಲ್ಲಿ ಗುರುವಾರ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ. ಇವತ್ತು ರಿಲೀಸ್ ಆಗಿರುವಂತ ಸಿನಿಮಾ ಬಾಬ್. ಡಿಕೆಡಿ ಸೀಸನ್ 1 ವಿನ್ನರ್ ಆದಂತ ದೀಕ್ಷಿತ್ ಅಭಿನಯದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನೋ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಸೊ ಇದನ್ನ ವೀಕ್ಷಿಸೋದಕ್ಕೆ ನಾವು ಇವತ್ತು ವಿಕ್ಟರಿ ಸಿನಿಮಾಸ್ ಎದುರುಗಡೆ ಬಂದಿದ್ದೀವಿ. ಸೊ ಇಲ್ಲಿ ಇಷ್ಟೊಂದು ಜನ ನೋಡ್ತಾ ಇದ್ದಾರೆ ಕ್ರೌಡ್ಗಳನ್ನು. ಅಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದ್ರ ಬಗ್ಗೆ ಸಿನಿಪ್ರಿಯರು ಅಂಡ್ ಲಕ್ಷ್ಮಿ ಆರಾಧಕರು ಮತ್ತೆ ಚಿತ್ರತಂಡ ಏನ್ ಹೇಳುತ್ತೆ ಅಂತ ಕೇಳೋಣ, ಬನ್ನಿ. ಎಲ್ರಿಗೂ ಧನ್ಯವಾದಗಳು. ಮೊದಲನೇ ದಿನ ಎಷ್ಟು ಜನ ಬಂದು ಸಿನಿಮಾ ನೋಡೋದಕ್ಕೆ ಬಂದಿದ್ದೀರಾ, ಸೊ ಎಲ್ರಿಗೂ ತುಂಬ ಧನ್ಯವಾದಗಳು. ಇಷ್ಟ ಆಯ್ತಾ ಸಿನಿಮಾ ನಿಮ್ಮೆಲ್ರಿಗೂ? ಓಕೆ, ಥ್ಯಾಂಕ್ ಯು. ಆಚೆಗಡೆ ಒಂದು ಬೋರ್ಡ್ ಇದೆ, ವೈಟ್ ಬೋರ್ಡ್ ಇದೆ. ಬೋರ್ಡ್ ಪಕ್ಕ ಒಂದು ಮಾರ್ಕರ್ ಇದೆ, ಬ್ಯಾಂಕ್ ಅಲ್ಲಿ ಕಟ್ಟಿರ್ತಾರಲ್ಲ ಹಂಗೆ ಒಂದು ಬೋರ್ಡ್ ಮಾರ್ಕರ್ ಇದೆ. ನಿಮ್ಗೆ ಏನ್ ಅನ್ನಿಸ್ತು? ನಾನು ಬೇರೆಯವ್ರ ರಿವ್ಯೂ ನಂಬೋದಿಲ್ಲ, ಸೊ ಸಿನಿಮಾ ನೋಡಿದ ರಿವ್ಯೂ ಮಾತ್ರ ನಂಬೋದು. ಸೊ ನಿಮ್ಗೆ ಏನ್ ಅನ್ನಿಸ್ತು ಅದನ್ನ ದಯವಿಟ್ಟು ಆ ಬೋರ್ಡ್ ಮೇಲೆ ಬರೆದುಬಿಟ್ಟು ಹೋಗಿ. ಸೊ ಅದನ್ನ ನಮ್ಗೆ ನೆಕ್ಸ್ಟ್ ಶೋಗಳಿಗೆ, ನೆಕ್ಸ್ಟ್ ಆಡಿಯನ್ಸ್ ಗಳಿಗೆ ಅದನ್ನ ತೋರಿಸಿ ಥಿಯೇಟರ್ ಕಲಿಯೋದಕ್ಕೆ ಈಸಿ ಆಗುತ್ತೆ ನಮಗೆ. ಅಂಡ್ ಇದನ್ನ ಹೆಚ್ಚಿಗೆ ಜನಕ್ಕೆ ತಲುಪಿಸ್ಬೇಕಂದ್ರೆ ನಿಮ್ಮ ಸಹಾಯ ಬಹಳ ಮುಖ್ಯ. ಸೊ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಾಗ್ಲಿ ಅಥವಾ ನಿಮ್ಮ ಸ್ನೇಹಿತರಿಗಾಗ್ಲಿ ಸಿನಿಮಾ ಬಗ್ಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿ. ಇವಾಗ ಥ್ಯಾಂಕ್ ಯು. ಆ್ಯಕ್ಚುಲಿ ಸ್ಪೆಷಾಲಿಟಿ ಏನಿಲ್ಲ ಸರ್, ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನಾನು ಅಣ್ಣವ್ರ ದೊಡ್ಡ ಫ್ಯಾನು. ನಾನು ಅವ್ರ ಕೆಲಸಗಳಿಗೆ, ಅವ್ರ ವ್ಯಕ್ತಿತ್ವ ದೊಡ್ಡ ಫ್ಯಾನು. ನಾನು ಯಾವುದೇ ಸಿನಿಮಾ ಮಾಡಿದ್ರು ಎಲ್ಲೋ ಒಂದು ಕಡೆ ಆ ಕಡೆ ಒಂದು ಕನೆಕ್ಷನ್ ಹುಡುಕ್ತಾ ಇರ್ತೀನಿ. ಸೊ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಬಂದು ಕಾಮಿಡಿ ಜಾನರು, ಮತ್ತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಂದು ಹ್ಯೂಮರ್ ಜಾನರ್. ಮತ್ತು ಸೊ ಎರಡೂ ಎಲ್ಲೋ ಒಂದು ಕಡೆ ಹಿಂಗೆ ಫ್ಲ್ಯಾಶ್ ಆಯಿತು. ಫ್ಲ್ಯಾಶ್ ಆಗಿ ನನ್ನ ಸ್ನೇಹಿತನಿಗೆ ಫೋನ್ ಮಾಡಿದೆ, ಸಾಗರ್ಗೆ. ಎರಡೂ ಸೇರಿಸಿ ಏನಾದರೂ ಮಾಡ್ಬೋದಾ ಅಂತೇಳಿ ಈ ಭಾಗ್ಯದ ಲಕ್ಷ್ಮಿ ಪೋಸ್ಟರ್ನ ತೆಗೆದು ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಪೋಸ್ಟರ್ ತೆಗೆದು ಎರಡು ಮಿಕ್ಸ್ ಮಾಡಿ ಏನಾದ್ರು ಮಾಡ್ಬೋದಾ ಅಂತಂದ್ರೆ ಈ ಜಾಕೆಟ್ ಮಾಡಿಕೊಟ್ಟ. ಸೊ ಅದೇ ಜಾಕೆಟ್. ಸರ್ ಎಷ್ಟು ಟೈಮ್ ಬೇಕಾಯಿತು ಸರ್ ಈ ಜಾಕೆಟ್ ಮಾಡೋಕ್ಕೆ? ಸರ್ ಅವರು ನಿಮ್ಗೆ ಗೊತ್ತನ್ಸುತ್ತೆ, ಸಾಗರ್ ಅಂತ ಬಿಗ್ ಬಾಸ್ಗೆ ಮತ್ತು ಶಿವಣ್ಣಗೆ ಎಲ್ಲರಿಗೂ ಡಿಸೈನ್ ಮಾಡಿ, ಸುದೀಪ್ ಸರಿ ಮಾಡ್ತಾರೆ, ಅವ್ರು ಎಲ್ಲರಿಗೂ ಡಿಸೈನ್ ಮಾಡ್ತಾರೆ. 2 ದಿನ ಸರ್. ಪಾಪ ಒಂದು ನೈಟಲ್ಲಿ ನಮ್ದು ಏನಂತ ಸರ್ ಹೊಲ್ದಿದ್ದಾರೆ, ಅವರೇ ಮಾಸ್ಟರ್, ಅವರೇ ಹೊಲ್ದಿರೋದು. ಸೊ ಎಸ್ ನೋಡ್ತಿದ್ದೀರಲ್ಲ, ಅಣ್ಣವ್ರದ್ದು ಅಷ್ಟು ಅಭಿಮಾನದಿಂದ ಹಾಕ್ಸ್ಕೊಂಡಿದ್ದೀರಾ ಸರ್? ಅಂದ್ರೆ ಅಣ್ಣವ್ರಂದ್ರೆ ಯಾಕೆ ಇಷ್ಟ ಆಗ್ತದೆ? ತುಂಬ ಇಷ್ಟ ಸರ್. ಅಂದರೆ ಅಣ್ಣವ್ರು ಯಾರಿಗೂ ಇಷ್ಟ ಇಲ್ಲ ಕರ್ನಾಟಕದಲ್ಲಿ, ಕನ್ನಡದವ್ರಿಗೆ. ಅದು ಕಲಾವಿದರಿಗಂತೂ ತುಂಬ ಇಷ್ಟ. ನನಗೆ ಬೇಸಿಕಲಿ ನಾನು ಅದೇ ಆಗಲೇ ಹೇಳಿದಾಗೆ ಅವರು ಕೆಲಸದ ಮೇಲೆ ಇದ್ದಂಥ ಪ್ರೀತಿ, ಅವರ ವ್ಯಕ್ತಿತ್ವ, ಅವರು ಇದ್ದಂಥ ರೀತಿ ಆಗಿರ್ಬೋದು, ಸರಳತೆ ಆಗಿರ್ಬೋದು, ಎಲ್ಲವೂ ಇದನ್ ಎಕ್ಸಾಂಪಲ್. ಐ ಥಿಂಕ್ ಯಾ ಅವ್ರೊಂಥರ ಇನ್ಸ್ಪಿರೇಷನ್ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸತಿ ನೋಡಿದ್ರೆ ಪರವಾಗಿಲ್ಲ, ಇನ್ನು ಹೋಗೋದು ತುಂಬ ದೂರ ಇದೆ ದಾರಿ ಅಂತ ಅನಿಸ್ತಾ ಇರುತ್ತೆ. ಅವಾಗ ಗ್ರೌಂಡೆಡ್ ಆಗಿರೋದಕ್ಕೆ ಅವ್ರನ್ನ ಅವಾಗ ನೋಡ್ತಾ ಇರಬೇಕು. ಸರ್, ನಾವು ಇಷ್ಟೊಂದು ಸಿನಿಮಾಗಳನ್ನ ನೋಡ್ತೀವಿ, ಬಟ್ ಯಾರು ಈ ತರ ಒಂದು ಕಾನ್ಸೆಪ್ಟ್ ಅಂದ್ರೆ ಲೈಕ್ ಹಿಂದೆಗಡೆ ಏನಿದೆಯಲ್ಲ, ಇದು ಒಪಿನಿಯನ್ಸ್ ಬೋರ್ಡ್ ಮಾಡಿದಿರಲ್ಲ, ಸೊ ಈ ತರ ಈ ಥಾಟ್ ಯಾವ ತರ ಬಂತು ಅಂತ? ಅಂದ್ರೆ ಅದನ್ನೇ ಲೈಕ್ ನಾವು ಬೇರೆ ಬೇರೆ ಸಿನಿಮಾಗಳಲ್ಲಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ, ಗೊತ್ತಾ? ಹಂಗೇನೆ ಅಗತ್ಯ ಬಿದ್ದಾಗ ತಲೆ ಓಡಕ್ಕೆ ಶುರು ಆಗುತ್ತೆ. ತಲೆ ಹೊಡೆದಾಗ ಅಂದ್ರೆ ಜನರಿಗೆ ತಲುಪಿಸ್ಬೇಕು ಸಿನಿಮಾ. 7-8 ಸಿನಿಮಾ ರಿಲೀಸ್ ಆಗ್ತಿದೆ ಕನ್ನಡದಲ್ಲೇ, ಅದ್ರ ಜೊತೆಗೆ ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಇದ್ರ ಮಧ್ಯ ನಾವು ಹೆಂಗ್ ನಿಂತ್ಕೊಳ್ಳೋದು ಅಲ್ವಾ? ಈಗ ನಮ್ಗೇನೆ ಮೇನ್ ಸೆಂಟ್ರ್ ಇದು ಕಾಮಾಕ್ಷಿಪಳ್ಯ ವಿಕ್ಟ್ರಿ ಒಂದು ಶೋ ಇದೆ ನಮ್ಗೆ. ಹಿಂದೆ ಮುಂದೆ ಎಲ್ಲ ಬೇರೆ ಭಾಷೆಯಲ್ಲಿ, ನಾನು ಬೇರೆ ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಬಟ್ ಇದು ಪರಿಸ್ಥಿತಿ, ಇವತ್ತಿನ ಪ್ರಾಕ್ಟಿಕಲಿಟಿ ಇದು. ಸೊ ಹಿಂಗಿದ್ದಾಗ ನಾವೆಲ್ಲರ ಮಧ್ಯ ನಿಂತು ಹೆಂಗೆ ನಾವು ನಮ್ಮ ಸಿನಿಮಾ ಬಂದಿದೆ ಅಂತ ಹೊರಗಡೆ ಹೇಳೋದು ಹೇಗೆ? ಏನಾದರೂ ಈ ಥರದ್ದು ಮಾಡಬೇಕು. ಸೊ ಈಗ ನೀವು ಮೀಡಿಯಾದವ್ರು ನೋಡಿ, ನೀವು ರಿವ್ಯೂ ಬರೋ, ಯಾಕೆ ನಿಮಗೂ 7 ಸಿನಿಮಾ ಇದೆ, 7 ಸಿನಿಮಾಗೆ ರಿವ್ಯೂ ಬರೀಬೇಕು ನೀವು. ನಿಮ್ಮ ರಿವ್ಯೂ ಹೊರಗೆ ಬರೋ ಅಷ್ಟೇ ನಮಗೆ ವೀಕೆಂಡ್ ಆಗೋಗಿರುತ್ತೆ. ಸೊ ಅದಕ್ಕೆ ಸಿನಿಮಾ ನೋಡಿದ್ರೆ ಬರೆದ್ಬಿಡ್ಲಿ. ನಾವು ಹೆಂಗೋ ತಪ್ಪಂತೂ ಬರ್ಸೋಕ್ಕಾಗಲ್ಲ, ಅಥವಾ ಹೇಳ್ಕೊಟ್ಬಿಟ್ಟು ಬರ್ಸೋಕ್ಕಾಗಲ್ಲ. ಎಷ್ಟು ಜನ ಬರೀತಾರೆ ಹೇಳ್ಕೊಟ್ಬಿಟ್ಟು ಬರೆದ್ರೆ ಅಲ್ವಾ? ಸೊ ಅದಕ್ಕೆ ಸಿನಿಮಾ ನೋಡಿದವ್ರಿಗೆ ಏನೇನೇನು ಅನಿಸುತ್ತೆ ಎಲ್ಲ ಬರೀರಿ. ಇಷ್ಟ ಆಗಿದೆ ಅಂತ ಬರೀರಿ, ಇಷ್ಟ ಆಗಿಲ್ಲ ಅಂದರೆ ಕೆಡ್ದಾಗ ಮಾಡಿದ್ದೀರಾ ಅಂತ ಬರೀರಿ, ಅಥವಾ ಸಜೆಷನ್ ಏನಾದರೂ ಇದ್ರೆ ಕೊಡಿ ಅಂತಲೂ ನಾನು ಹೇಳಿದ್ದೆ. ಐ ಥಿಂಕ್ ಬರೆದಿದ್ದಾರಲ್ಲ, ಇದೆ ನಮ್ಗೆ ಸಿಕ್ಕಂಥ ರಿವ್ಯೂ. ಈ ಚಿತ್ರಕ್ಕೆ ಶುಭಾಶಯಗಳು ಅಂತ. ಥ್ಯಾಂಕ್ ಯು. ಐ ಥಿಂಕ್ ನಮಗೆ ಎಲ್ಲ ಫ್ಯಾನ್ಸ್ನ ಅಭಿಮಾನಿಗಳು ಬೇಕು. ಎಲ್ಲರೂ ನಾವು ಇವ್ರದೇ ನೋಡ್ತೀವಿ ಸಿನಿಮಾ ಅಂತ ಕೂತ್ಬಿಟ್ರೆ ಅಷ್ಟು ಮಾತ್ರ ಉಳ್ಕೊಂಡ್ಬಿಡುತ್ತೆ. ಎಲ್ಲರೂ ನಾವೆಲ್ಲರ ಸಿನಿಮಾನೂ ನೋಡ್ತೀವಿ ಅಂತಂದರೆ
ಅವಾಗ ಎಲ್ಲ ಸಿನಿಮಾನು ವರ್ಕ್ ಆಗುತ್ತೆ. ಸೊ ನಾವು ಸೆಕೆಂಡ್ ಜನರೇಷನ್ ಆ್ಯಕ್ಟರ್ಸ್ ಏನಿದ್ದೀವಿ, ನಮಗೆ ಎಲ್ಲರೂ ದರ್ಶನ್ ಸರ್ ಅಭಿಮಾನಿಗಳಾಗಿರ್ಬೋದು, ಸುದೀಪ್ ಸರ್ ಅಭಿಮಾನಿಗಳಾಗಿರ್ಬೋದು, ಅಪ್ಪು ಸರ್ ಅಭಿಮಾನಿಗಳಾಗಿರ್ಬೋದು, ಶಿವಣ್ಣ ಸರ್ ಅಭಿಮಾನಿಗಳಾಗಿರ್ಬೋದು, ಧ್ರುವ ಸರ್ಜಾ ಅವ್ರ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಬಂದು ಸಿನಿಮಾ ನೋಡಿದಾಗಲೇ ನಾವುಗಳು ಒಂದಿಷ್ಟು ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗೋದು. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ, ಇರ್ರೆಸ್ಪೆಕ್ಟಿವ್ ಆಫ್ ಯಾರು ಫ್ಯಾನೇ ಆಗಿದ್ರು, ನೀವು ಕನ್ನಡ ಸಿನಿಮಾದ ಫ್ಯಾನ್ ಆಗಿದ್ರೆ, ಕನ್ನಡ ಚಿತ್ರರಂಗದ ಫ್ಯಾನ್ ಆಗಿದ್ರೆ ದಯವಿಟ್ಟು ಬಂದು ಸಿನಿಮಾ ನೋಡಿ. ಇದೇ ಸಿನಿಮಾದ ರಿವ್ಯೂ. ಸಿನಿಮಾ ಮಾಡೋದಂದ್ರೆ ಜನರ ಮೆಡಿಲಿಗೆ ಹಾಕ್ಬೇಕಂತ ಪರಭಾಷೆಯಲ್ಲಿ ಎಷ್ಟು ಈಸಿ ಇರುತ್ತೆ, ನಮ್ಮಲ್ಲಿ ಎಷ್ಟು ಕಷ್ಟ ಇರುತ್ತೆ ಅದ್ರ ಬಗ್ಗೆ. ಅಂದರೆ ಮೋಸ್ಟ್ಲಿ ಗೊತ್ತಿಲ್ಲ, ನಾವು ಇಲ್ಲಿ ತುಪ್ಪಟ್ಟು ಕಷ್ಟಪಡಬೇಕಾಗುತ್ತೆ ಸಿನಿಮಾನ ರೀಚ್ ಮಾಡಬೇಕು ಅಂತಂದರೆ. ಎರಡೂ ಕಡೆ ಒಂದೇ ಥರ ಸಿನಿಮಾ ಮಾಡಿದ್ರು ನಮ್ಮಲ್ಲೇ ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕಂದಾಗ ಸ್ವಲ್ಪ ಜಾಸ್ತಿ ಕೆಲಸ ಪಡಬೇಕಾಗುತ್ತೆ, ಜಾಸ್ತಿ ಕಷ್ಟಪಡಬೇಕಾಗುತ್ತೆ. ಯಾಕೆ ಈ ಪರಿಸ್ಥಿತಿ ಅಂದರೆ ಅದು ನನಗೂ ಗೊತ್ತಿಲ್ಲ, ಯಾಕೆನೋ ಕಾರಣ ನನಗೂ ಗೊತ್ತಿಲ್ಲ. ಬಟ್ ಎಲ್ಲ ಒಂದು ಕಡೆ ಸಿನಿಮಾ ಚೆನ್ನಾಗಿದೆ ಅಂತ ಬಂದ್ರೂ ಜನ ಥಿಯೇಟ್ರಿಗೆ ಬರೋದು ಸ್ವಲ್ಪ ಕಮ್ಮಿ ಆಗಿದೆ. ಅಲ್ಟಿಮೇಟ್ ಆಗಿರ್ಬೇಕು ಸಿನಿಮಾ. ಈಗ ಹೆಂಗಾಗಿದೆ ಅಂದರೆ ಒಂದೇನು ತುಂಬ ದೊಡ್ಡ ಸ್ಕೇಲಲ್ಲಿ ಮಾಡಬೇಕಿಲ್ಲ, ಅಲ್ಟಿಮೇಟ್ ಆಗಿರ್ಬೇಕು ಸಿನಿಮಾ, ಆವಾಗ ಮಾತ್ರ ಥಿಯೇಟ್ರಿಗೆ ಬರೋದು ಅನ್ನೋ ಥರ ಆಗಿದೆ ಇಲ್ಲಿ ಸ್ಪೆಷಲಿ ಆಡಿಯನ್ಸ್. ಬಟ್ ಎಲ್ಲೋ ಒಂದು ಕಡೆ ಸಿನಿಮಾ ನೋಡೋ ಕಲ್ಚರ್ ಕಮ್ಮಿ ಆಗ್ತಿದೆ ಅಂತ ಅನ್ಸುತ್ತೆ ಪ್ರಾಬಬ್ಲಿ. ನಾವೆಲ್ಲರೂ ಸ್ನೇಹಿತರು ಸಿಕ್ಕಿದಾಗ ಒಂದು ವೀಕೆಂಡಲ್ಲಿ ಎಲ್ಲೋ ಬನ್ನಿ ಸಿನಿಮಾ ನೋಡ್ಕೊಂಬರೋಣ ಅಂತ ಮೊದಲೆಲ್ಲ ಮಾತಾಡ್ತಿದ್ವಿ. ಇವಾಗ ಯಾರು ಸಿನಿಮಾ ನೋಡ್ಕೊಂಬರೋಣ ಅನ್ನೋ ಮಾತೇ ಆಡೋದಿಲ್ಲ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಮೋಸ್ಟ್ಲಿ ಸಿನಿಮಾ ನೋಡೋ ಕಲ್ಚರೇ ಕಮ್ಮಿ ಆಗ್ತಾ ಇದೆಯೋ. ನಾನು ಅದೇ ಈಗ ಇದಕ್ಕಿಂತ ಮುಂಚೆ ಯಾರಿಗೋ ಹೇಳ್ತಾ ಇದ್ದೆ, ನಾವು ನವಂಬರ್ ತಿಂಗಳಲ್ಲಿದ್ದೀವಿ. ಅದನ್ನು ಇವಾಗ ನವಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವನ ಆಚರಿಸಿ ಒಂದು ಫ್ಲಾಗ್ ಹಾಯ್ಸ್ಟ್ ಮಾಡಿ ಸ್ವೀಟ್ ತಿಂದರೆ ಮುಗ್ದೋಗಲ್ಲ. ಐ ಥಿಂಕ್ ನನ್ನ ಪ್ರಕಾರ ನೀವು ಕನ್ನಡದ ಪರ ಹೋರಾಡಬೇಕು, ಅದು ಕನ್ನಡದ ಪರ ನಿಲ್ಲಬೇಕು ಅಂದರೆ ಹೋರಾಟನೇ ಮಾಡಬೇಕಾಗಿಲ್ಲ. ತಿಂಗಳಿಗೊಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿದ್ರೆ ಸಾಕು. ಒಂದೇ ಕನ್ನಡ ಸಿನಿಮಾ ತಿಂಗಳಿಗೆ 10 ರಿಲೀಸ್ ಆಗಲಿ, ನೀವು ಒಂದು ನೋಡಿ, ನಿಮ್ಗೆ ಯಾವುದು ಚಂದ ಅಂತ ಅನ್ಸುತ್ತೆ, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ಒಳ್ಳೆ ರಿವ್ಯೂ ನಿಮ್ಮ ಕಿವಿಗೆ ಮುಟ್ಟಿರುತ್ತೆ, ಆ ಸಿನಿಮಾಗಳನ್ನ ತಿಂಗಳಿಗೆ 1 ಕನ್ನಡ ಸಿನಿಮಾ ನೋಡ್ತೀನಿ ಅಂತ ಅಂದ್ಕೊಳ್ಳಿ. ಬಂದು ಸಿನಿಮಾ ನೋಡಿ. ಪ್ರಾಬಬ್ಲಿ ಆವಾಗ ಕನ್ನಡ ಚಿತ್ರರಂಗ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಕನ್ನಡ ಭಾಷೆ ಆಗಿರ್ಬೋದು, ಎಲ್ಲವನ್ನೂ ಒಂದು ಕೊಡುಗೆ ಕೊಟ್ಟಾಗುತ್ತೆ. ಐ ಥಿಂಕ್ ಇದೇ ಕಾರಣಕ್ಕೋಸ್ಕರ ನಟ ನಟಿಯರೆಲ್ಲ ಪರಭಾಷೆಗಳಿಗೆ ಕೆಲಸ ಮಾಡಲೇಬೇಕಲ್ವ ಸರ್. ದೊಡ್ಡವರೇ ಹೇಳಿದ್ದಾರೆ, ಹರಿಯೋ ನದಿ ಒಂದೇ ಕಡೆ ನಿಲ್ಲಕ್ಕಾಗಲ್ಲ, ಹುಟ್ಟಿದ ಮನುಷ್ಯ ಒಂದೇ ಓಡೋದು ಬಾಳಕ್ಕಾಗಲ್ಲ ಅಂತ. ಸೊ ಗೊತ್ತಿಲ್ಲ ಕೆಲಸ ಎಲ್ಲಿ ಸಿಗುತ್ತೆ, ಹೊಟ್ಟೆಪಾಡು ಎಲ್ಲಿ ನಡೆಯುತ್ತೆ ಅಲ್ಲಿ ಹೋಗಲೇಬೇಕಾಗುತ್ತೆ. ಸೊ ಹಾಗಾಗಿ ಕಲಾವಿದರಿಗೆ ಎಲ್ಲಿ ಕೆಲಸ ಸಿಗ್ತದೆ ಅಲ್ಲಿ ಹೋಗ್ತಾ ಇದ್ದಾರೆ ಅಷ್ಟೇ. ನಾವು ಯಾರನ್ನೂ ದೂರ ಆಗಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ಬಗ್ಗೆ ಸಿನಿ ಪ್ರಿಯರು ವ್ಯಕ್ತಪಡಿಸಿದಂಥ ಮಾತುಗಳು. ಇದೇ ಥರ ಮತ್ತಷ್ಟು ಹೆಚ್ಚಿನ ಸಿನಿಮಾ ಅಪ್ಡೇಟ್ಸ್ಗಾಗಿ ಸಪೋರ್ಟ್ ಮಾಡ್ತಾ ಇರಿ. ಪ್ರತಿ ಶುಕ್ರವಾರ ಸಿನಿಮಾ ಸಮಾಚಾರ. ಎಂಟರ್ಟೈನ್ಮೆಂಟ್ ನಮ್ಮದು, ಎಂಕರೇಜ್ಮೆಂಟ್ ನಿಮ್ಮದು. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.